Happy birthday to us. Happy birthday to us. Happy birthday to us. ಲೈಫ್ ಅಲ್ಲಿ ಪ್ರತಿ ಬರ್ತ್ಡೇ ಇದೇ ತರ ನಾವಿಬ್ರು ಸೆಲೆಬ್ರೇಟ್ ಮಾಡಬೇಕು ಸಾಯೋವರೆಗೂ. ಸೊ ಲೆಟ್ಸ್ ಪ್ರೇ. Dear God, thank you for giving me such a great friend. I love you. Let's celebrate. Cheers! Cheers! ಭಾರತ್ ಫೋನ್ ಸರಿ ಇದೆಯೇನ್ರೆ? ಸರಿ ಇದೆ. ಓ ಭಾರತ್, ಇಷ್ಟು ಕಾಯಿಸ್ತಾನೆ. ಹಲೋ ಹಲೋ ಭರತ್, ನಾನ್ ಕರ್ಣ. ಕರ್ಣ, ಏನು ಹೇಳದೆ ಕೇಳದೆ ಓಡೋಗಿದ್ಯಾ? ನಮ್ಮ ತಂದೆಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಯ್ತು, ಅದಕ್ಕೆ ಬಂದೆ. ಅರ್ಜೆಂಟ್ ನಿನಗೂ ಹೇಳಕ್ಕಾಗಿಲ್ಲ. ಈಗ ಹೇಗಿದ್ದಾರೆ? ಹೌದಾ, ಬೇಗ ಬಂದ್ಬಿಡಪ್ಪ, ಇಲ್ಲಿ ತುಂಬಾ ಬೋರ್ ಆಗುತ್ತೆ. ಹಾಯ್ ಕರ್ಣ. ಹಾಯ್ ಸಪ್ನಾ, ಹೇಗಿದ್ಯಾ? ಐ ಆಮ್ ಫೈನ್, ಐ ಮಿಸ್ ಯು. ಸುಳ್ಳು ಏನಿಲ್ಲ, ಐ ಲವ್ ಯು. ಐ ಲವ್ ಯು ಟು ಡಾರ್ಲಿಂಗ್. ಬೇಗ ಬಂದ್ಬಿಡ್ತೀನಿ. ಫೋನ್ ಬರತ್ ಕೊಡು. ಓಕೆ ಬಾಯ್. ಆಮೇಲೆ ಬಸ್ ಸ್ಟಾಪ್ ಇಂದ ಸ್ಟ್ರೈಟ್ ಆಗಿ ಮನೆಗೆ ಬಂದ್ಬಿಡು. ಅದ್ ಸರಿ, ಊರಿಂದ ಏನ್ ತರಲ್ಲ? ಮೆಣಸಿನಕಾಯಿ ಬಜ್ಜಿ ಮಂಡಕ್ಕಿ ಬರಲ್ಲ ತರಲ್ಲ? ಅದೆಲ್ಲ ಏನು ಬಿಡ, ನೀನ್ ಬಾ. ಸರಿ, ಬೇಗ ಬಂದ್ಬಿಡ್ತೀನಿ. ಓಕೆ ಬಾಯ್. ಬಾಯ್. ನಿನಗಿನ್ ಕಷ್ಟ ಏನು? ಊರಲ್ಲಿ ಇನ್ನೊಂದು ಹುಡುಗಿ ಸಿಕ್ಕಿದ್ದಾರೆ. ಡಾಕ್ಟರ್, ಅಪ್ಪಾಜಿ ಹೇಗಿದ್ದಾರೆ? ಚೆಕ್ ಮಾಡಕ್ ಅವ್ರ ಮನೇಲಿ ಇದ್ರೆ ತಾನೆ. ಒಂದು ನಿಮಿಷ ಇಲ್ಲೇ ರೀ, ಬರ್ತೀನಿ. ಕೌಂಟು ಒಳ್ಳೆ ಬೆಳೆ ಆಗಿದೆ. ದೊಡ್ಡಪ್ಪ, ಆ ಗುಡಿಕೋಟೆ 16 ಜನ ರೈತರದು ಬಡ್ಡಿನೇ ವಸೂಲಾಗಿಲ್ಲ. ಕೇಳಿದ್ರೆ ಮಳೆ ಆಗಿಲ್ಲ, ಬೆಳೆ ಆಗಿಲ್ಲ ಅಂತ ಸಬ್ಬು ಹೇಳ್ತಾರೆ. ಇರ್ಲಿ ಬಿಡು, ಅಸ್ಲು ಬಡ್ಡಿ ಎರಡು ಒಂದೇ ಸಲ ಕೊಡ್ತಾರೆ. ಜಾಸ್ತಿ ತೊಂದರೆ ಕೊಡ್ಬೇಡ. ನಾನು ನಿಮ್ಮನ್ನೇ ಕಾಯ್ತಾ ಇದ್ದೆ. ಏನಿಲ್ಲ, ಈ ತಿಂಗಳು 29 ಆಯ್ತು, ನನಗಿನ್ನೂ ಮಾಮೂಲಿ ಬಂದಿಲ್ಲ. ಈ ತಿಂಗಳದು ಮುಂದಿನ ತಿಂಗಳದು ಒಟ್ಟಿಗೆ ಕೊಟ್ಬಿಟ್ರೆ ನನಗೆ ಬಹಳ ಅನುಕೂಲ ಆಗುತ್ತೆ. ಯಾಕಪ್ಪ ಕೊಡ್ಲಿಲ್ಲ? ದೊಡ್ಡಪ್ಪ, ಅದು ಈ ಆಫೀಸರ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ರೂಮರ್ ಇತ್ತು.
ಅದಕ್ಕೆ ಸ್ವಲ್ಪ ತಡೆದು ಇಟ್ಟಿದ್ದೆ. ನಿಮ್ಮ ಇನ್ಫ್ಲೂಯೆನ್ಸು ಬೇಕಾಗುತ್ತೆ ನಾನು ಇಲ್ಲೇ ಇರಬೇಕಾದ್ರೆ. ಹಾಗೆ ಸ್ವಲ್ಪ ದುಡ್ಡಿಗೂ ಹೇಳ್ಬಿಡಿ. ದುಡ್ಡು ಕೊಟ್ಬಿಡು. ಆಯ್ತು. ಯಾವತ್ತು ಯಾರ್ದು ಬಾಕಿ ಇಟ್ಕೋಬಾರ್ದು. ಅರೆ ಕರ್ಣ, ಏನಪ್ಪ ಇಷ್ಟು ದೂರ? ಅಣ್ಣ ಇದು ನೀವು ನೋಡ್ಕೊಳ್ಳಿ. ಅಪ್ಪಾಜಿ ಒಳ್ಳೆ ಮಾತು ಹೇಳಿದ್ರೆ ನೀವು ಕೇಳೋದಿಲ್ಲ. ನಿಮ್ಗೆ ಹುಷಾರಿಲ್ಲ ತಾನೆ? ಬನ್ನಿ ಕರ್ಣ, ಬನ್ನಿ ನನ್ನ ಜೊತೆ. ಬಿಡಪ್ಪ, ಬಿಡೋ ಕರ್ಣ. ಮನೆ ದೇವ್ರ ಪೂಜೆ ಕಣೋ, ನಾನೇ ಹೋಗ್ತಾ ಇದ್ರೆ ಹಾಕೋ. ಪರವಾಗಿಲ್ಲ. ಮಿಸ್ಟರ್ ಕರುಣ, ಸ್ವಲ್ಪ ಜೋಪಾನವಾಗಿರಿ. ಇನ್ನೊಂದ್ಸಲ ಅಟ್ಯಾಕ್ ಆದರೆ ಜೀವಕ್ಕೆ ಅಪಾಯ. ನಿಮ್ಮ ತಂದೆಯವರು ಹುಷಾರ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಹೆಚ್ಚು ಕಡಿಮೆ ಆದರೆ ನನಗೆ ಫೋನ್ ಮಾಡಿ. ಓಕೆ ಓಕೆ, ಬಾಯ್. ಕೇಳಿದ್ರೆ ಡಾಕ್ಟರ್ ಹೇಳಿದ್ದು? ಏನಾಗಬೇಕಾಗಿತ್ತು? ಚನ್ನಬಸಪ್ಪ ಅವ್ರನ್ನ ನೋಡ್ಬೇಕಾಗಿತ್ತು. ಅವ್ರು ಮಲಗಿದ್ದಾರೆ. ಮಲಗಿದ್ರು ಪರವಾಗಿಲ್ಲ, ಎಪ್ಸಿ ಅಂತ ಹೇಳಿದ್ರು. ಮೇಡಮ್, ನಾನು ಹೇಳ್ತಿದ್ದು ನಿಮ್ಗೆ ಅರ್ಥ ಆಗ್ತಿಲ್ವಾ? ಅವ್ರು ಮಲಗಿದ್ದಾರೆ, ಎಪ್ಸಕ್ಕಾಗಲ್ಲ. ಅದೇನೇ ಇದ್ರು ನನ್ನ ಹತ್ರ ಹೇಳಿ, ಅವ್ರು ಎದ್ಮೇಲೆ ಹೇಳ್ತೀನಿ. ಅದು ನಿಮ್ಮಿಂದ ಆಗೋ ಕೆಲಸ ಅಲ್ಲ, ಅವರಿಂದನೇ ಆಗ್ಬೇಕು. ಸ್ವಲ್ಪ ಎಪ್ಸಿ. ರೀ, ಬುದ್ಧಿದೇನ್ರಿ ನಿಮಗೆ? ಹೇಳಿದ್ರೆ ಅರ್ಥ ಆಗಲ್ವಾ? ಊರಲ್ಲಿ ದೇವ್ರ ಕಾರ್ಯ ನಿಂತು ಬಿಡುತ್ತೆ. ವರ್ಷಕ್ಕೆ ಒಂದೇ ದಿವಸ ಬರೋದಿದು. ಇದಕ್ಕೆ ನಿಮ್ ತಂದೆ ಅವ್ರು ಬರ್ಲೇಬೇಕು. ಆ ದೇವ್ರಿಗಿಂತ ನನ್ನ ತಂದೆನೇ ಮುಖ್ಯ. ನಮ್ಮೂರಿನ ಜನಕ್ಕೆ ನಿಮ್ ತಂದೆ ಅಷ್ಟೇ ಮುಖ್ಯ. ಚಂದಾವಸಲಿ ಬಂದ್ಬಿಟ್ರ? ಗಣೇಶ ಹಬ್ಬ ಬಂದ್ಬಿಟ್ರೆ ಗಣೇಶ ಅನ್ಬಿಡೋದು. ರಾಮನವಮಿ ಬಂದ್ಬಿಟ್ರೆ ರಾಮ ಅನ್ಬಿಡೋದು. ಶಿವರಾತ್ರಿ ಬಂದ ತಕ್ಷಣ ಶಿವ ಅಂತ ಕೇಳ್ಬಿಡೋದು. ತಗೊಳ್ಳಿ. ದುಡ್ಡಿದೆ ನಾ ಅಹಂಕಾರದಲ್ಲಿ ಮಾತಾಡ್ಬೇಡಿ. ನಾನು ಯಾರು ಯಾತಕ್ ಬಂದಿದ್ದೀನಿ ಅಂತ ತಿಳ್ಕೊಂಡು ಮಾತಾಡಿ. ನಿಮ್ ತಂದೆಗೆ ಹೇಳಿ ನೀನು ಬಂದಿದ್ದಾಳೆ ಅಂತ. ಓಹೋ, ನೀ ಏನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ನೀ ಬಂದ್ ಕರೆದ ತಕ್ಷಣ ಅಪ್ಪನ ಬಿಡಿಸ್ಬಿಡ್ಬೇಕಾ? ಹೋಗಮ್ಮ, ಹೋಗಮ್ಮ ಆಚೆ. ನಡಿಯಮ್ಮ. ನೋಡಿ, ನಾನ್ ಭಿಕ್ಷೆ ಬೇಡಕ್ ಬಂದಿಲ್ಲ. ನಾನು ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀನ್ ಯಾರಂತ ಗೊತ್ತಾಗಿ ನಾನು ಏನು ಮಾಡ್ಬೇಕಾಗಿಲ್ಲ. ಗೆಟ್ ಔಟ್. ಇಂಥವ್ರೆಲ್ಲ ಬಂದೆ ನಮ್ಮ ಅಪ್ಪನ ಆರೋಗ್ಯ ಕೆಟ್ಟೋಗಿರೋದು. ನೀಲಕ್ಕಂಗೆ ಅವಮಾನ ಅಂದೆಲ್ಲ ನಾವು ಸುಮ್ಮನೆ ಇರಬಾರ್ದು. ಈ ವಿಚಾರ ಜನಗಳಿಗೆ ಗೊತ್ತಾಗ್ಲಿ ಕೃಷ್ಣಪ್ಪ. ಮಾತಾಡೋ ಕರ್ಲ. ನಮ್ ನೀಲವಂಗ ಅವಮಾನ ಮಾಡಿದ ಚನ್ನಬಸಪ್ಪನ ಮಗ ಕರ್ಣಪ್ಪ ಬಂದು ತಪ್ಪಾಯ್ತು ಅಂತ ಕೇಳೋ ತನಕ ಅವ್ಯಾರು ದೇವ್ರ ಕಾರ್ಯ ಮಾಡಕ್ ಬಿಡಬಾರ್ದು. ಏನಂತೀರಾ? ಕೃಷ್ಣ, ಯಾಕೆ ಇದೆಲ್ಲ ಬೇಡ? ಸುಮ್ಮನಿರಕ್ಕ. ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಕಣೋ, ನಿನ್ನಂಥ ಮಗನ್ ಪಡೆಯೋದಕ್ಕೆ. ನಿಮ್ಮಮ್ಮ ಇದ್ದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ಲು. ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ. ಜ್ಯೂಸ್ ಕುಡಿ. ಏನೋ ಇದು, ಸಕ್ಕರೆನ ಹಾಕಿಲ್ಲ? ಹೌದಾ? ಮರ್ತ್ಬಿಟ್ಟೆ, ತರ್ತೀನಿ. ದೊಡ್ಡಪ್ಪ, ನಮ್ಮ ದೇವಸ್ಥಾನದ ಹತ್ರ ಜನ ನೀವು ಬಂದಿಲ್ಲ ಅಂತ ಹಠ ಹಿಡ್ಕೊಂಡು ಕುಳಿತಿದ್ದಾರೆ. ಯಾಕೋ, ಏನಾಯ್ತು? ನೀಲು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿಲ್ಲಂತೆ. ನಮ್ ಕರ್ಣ ಅವಳನ್ನ ಸಿಕ್ಕಾಪಟ್ಟೆ ಬೈದು ಅವಮಾನ ಮಾಡಿ ಕಳಿಸ್ಬಿಟ್ಟಂತೆ. ಕರ್ಣ ಬಂದು ಕ್ಷಮೆ ಕೇಳೋವರೆಗೂ ದೇವ್ರ ಕರೆ ಆಗೋದಿಲ್ಲ ಅಂತಿದ್ದಾರೆ. ಕರ್ಣ, ಸ್ವಲ್ಪ ಡಾಕ್ಟರ್ ಹತ್ರ ಹೋಗೋಣ ಬಾ. ಅಪ್ಪಾಜಿ, ಇಲ್ಲಿಗೆ ಕರ್ಕೊಂಡ್ಬಂದ್ರೆ? ಕರ್ಣ, ಹಳ್ಳಿ ರಾಜಕೀಯ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಬಾ. ನೀಲವ, ನಮ್ಮೂರಿನ ಜನ ನನ್ನ ಮಗ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂದ್ರಂತೆ. ಅದಕ್ಕೆ ಕರ್ಕೊಂಡು ಬಂದೆ.
ಅಪ್ಪಾಜಿ ಏನ್ ಹೇಳ್ತಿದ್ದೀರಾ? ಇವಳು ಯಾರು ಅಂತ ನಾ ಕ್ಷಮೆ ಕೇಳಲಿ? ಆಕೆ ಒಂದು ಮಾತಂದ್ರೆ ಊರವರೆಲ್ಲ ಒಟ್ಟಾಗಿ ನಿಲ್ತಾರೆ. ಅಲ್ದೆ ನೀಲವನ್ನ ಅಪ್ಪ ಅಂತ ಕರೆದಿದ್ದು ನಾನೇ. ತಪ್ಪು ನಿನ್ನಿಂದಾಗಿದೆ, ಕ್ಷಮೆ ಕೇಳು. ಅಪ್ಪಾಜಿ ಕ್ಷಮೆ ಕೇಳು. ಕರ್ಣಪ್ಪ ಕ್ಷಮೆ ಕೇಳ್ಬಿಡು ಅಪ್ಪ ಅವ್ರಿಗೋಸ್ಕರ. ಕರ್ಣ, ಅಪ್ಪಾಜಿಯವ್ರ ಆರೋಗ್ಯ ಸರಿ ಇಲ್ಲ, ಅವ್ರ ಮನಸ್ಸನ್ನ ನೋಯಿಸ್ಬೇಡ ಕಣ. ನಿಮ್ಮ ಮನಸ್ಸು ನೋಯಿಸೋದಕ್ಕೆ ನನ್ನ ಕ್ಷಮಿಸಿ. ಯಾವುದನ್ನೇ ಮಾತಾಡಿದ್ರು ಯೋಚನೆ ಮಾಡಿ ಮಾತಾಡಬೇಕು. ಶುರು ಮಾಡಿ. ಹುಡುಗಿನ ಬಸ್ಸಲ್ಲಿ ಸಿಕ್ಕದ್ಲಾ? ಸೆಕೆಂಡ್ ಲವಾ? ನಿನ್ನ ಟಿಕೆಟ್ ಇದು ಓಲ್ಡ್ ಮಾಡಲು ಬಿಟ್ಟಾಗ್ಬಿಡು. ಯಾಕೋ ಕಣ್ಣಲ್ಲಿ ನೀರು? ಏನು ಅಂತ ಸೀರಿಯಸ್ ಮ್ಯಾಟ್ರು? ಬಿಡ್ಸ್ ಹೇಳ್ಬಾರ್ದಾ? ಯಾವಳು ಲೀಡರ್ ಅಂತೆ, ಜನರನ್ನ ಉದ್ಧಾರ ಮಾಡ್ತಾರಂತೆ. ಎಷ್ಟು ಕೊಬ್ಬ, ಎಷ್ಟು ದುರಾಂಕಾರ, ತಲಾಟೆ ರಾಸ್ಕಲ್. ಮುಂದೆ ರಾಜ್ಯನೇ ಆಳ್ತೆ ಅಂತ ಒಣಜಂಬ ಅವಳಿಗೆ. ಒಂದು ಚಿಕ್ಕ ವಿಷಯನ ಎಷ್ಟು ದೊಡ್ಡ ರಾದಂತ ಮಾಡ್ಬಿಟ್ಲು ಗೊತ್ತಾ? ಅದು ಜ್ಞಾಪಕ ಮಾಡ್ಕೊಂಡ್ರೆ ಮೈಯೆಲ್ಲ ಉರಿದೋಗುತ್ತೆ. ನನ್ನ ಊರಿನ ಜನರ ಮುಂದೆ ನಾ ತಲೆ ತಗ್ಸಿ ಅವಳ ಹತ್ರ ಕ್ಷಮೆ ಬೇಡವಾಗಿ ಮಾಡಿ ಅವಮಾನ ಮಾಡ್ಬಿಟ್ಲು ಕಣೋ, ಅವಮಾನ ಮಾಡ್ಬಿಟ್ಲು. ಕ್ಷಮೆ ಯಾಕೋ ಕೇಳಕೋದೆ? ಅಲ್ಲೇ ಕಪಾಳಕ್ಕೆ 2 ಬಿಟ್ಟು ಹಲ್ಲು ಉದಿಸ್ಬಿಡ್ಬೇಕಾಗಿತ್ತು. ನಾನು ಹಾಗೆ ಮಾಡೋಣ ಅಂತಿದ್ದೆ. ಆದ್ರೆ ನಮ್ಮ ಅಪ್ಪಾಜಿ ಮಾತಿಗೆ ಬೆಲೆ ಕೊಟ್ಟು ಆದ ಅವಮಾನನ ತಡ್ಕೊಂಡು ಬಂದಿದ್ದೀನಿ. ನಾಳೆ ಪುನಃ ನಾವು ಊರಿಗೋದಾಗ ಅವಳ ಮುಖ ನೋಡ್ಬೇಕಾಗತ್ತೆ. ಯಾರ ಮುಂದೆ ನೆಲಕ್ಕೆ ಮೂಗುಚ್ಚದನ ಅವಳ ಮುಂದೆ ತಲೆ ತಗ್ಗಿಸ್ಕೊಂಡು ಓಡಾಡ್ಬೇಕಾಗತ್ತೆ. ಭರತ್ ನೋಡು, ಇಲ್ಲಿ ಗಾಯ ಮಾಡ್ಬಿಟ್ಟಿದ್ದಾನೆ. ಆ ನೋವು ನನ್ನ ಜೀವ ತಿಂತಾ ಇದೆ. ಭರತ್, ನನ್ನ ಜೀವ ತಿಂತಾ ಇದೆ. ಕರ್ಣ, ನಾನು ನಿನ್ ಜೊತೆ ನಿನ್ನ ಊರಿಗೆ ಬರ್ತೇನೆ. ನಿನ್ ಕಣ್ಣಲ್ಲಿ ಯಾರ ಕಣ್ಣೀರು ಬರ್ಸಿದ್ರೋ ಅವ್ರ ಕಣ್ಣಲ್ಲಿ ರಕ್ತ ಬರೆಸ್ತೀನಿ. ನಿನಗೆ ಅವಮಾನದ ಅದೇ ಊರಲ್ಲಿ, ಅದೇ ಜಾಗದಲ್ಲಿ ಅವಳು ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಹಾಗೆ ಮಾಡ್ತೀನಿ. ಇದು ನನ್ನ ನಿನ್ನ ಸ್ನೇಹದ ಅಗ್ನಿ ಪರೀಕ್ಷೆ. ಯಾರೇ ಭಾರತಿ ಪರ ಇಳಿ. ಅಯ್ಯೋ, ಇರು ಭರತ್. ಅಯ್ಯೋ, ಭರತ್.
ಅಯ್ಯೋ ಮನುಷ್ಯ ಇವರು ಕುರಿಗಳು ಕುರಿಗಳು. ಭರತ್ ಕಾಫಿ ಬೇಕು, ಭರತ್ ಕಾಫಿ. ಬೇಡ, ಪರವಾಗಿಲ್ಲ. ಅದು ಬೇಡ ಅಂದೆ. ಕುಡಿತೀರ ಇದಕ್ಕೆ ಕಾಸು ಬೇರೆ. ಭಿಕ್ಷನ ಎತ್ಕೊಂಡು ಹೋಗ್ತೀಯಾ? ಪರವಾಗಿಲ್ಲ ಕಣಯ್ಯ, ಕೆಲಸ ಮಾಡಿ ದುಡ್ಡು ಮಾಡ್ಬೇಕು ಅಂತಿದೆಯಲ್ಲ, ಎಲ್ಲೂ ನಿನ್ನ ಕಲಿಬೇಕು. ತಗೋ ನಡಿ, ಸರಿಯಾಗಿ ನಾಟಕ ಮಾಡ್ಬೇಕು. ಇದೇನು MG ರೋಡ್ ಫುಟ್ಪಾತ್? ಸರಿಯಾಗಿ ನಡಿಯ. ನಮಸ್ಕಾರ, ನಾನು ಭರತ್ ಪುರಾಣಿಕ್ ಅಂತ. ಇವ್ರು ನಿಮ್ಗೆ ಗೊತ್ತಿರಲೇಬೇಕು. ಇಲ್ವಲ್ಲ? ಗೊತ್ತಿಲ್ವಾ? ಇಲ್ರಿ. ಸ್ಕೂಲಲ್ಲಿ ಯಾವ ಪೇಪರ್ ತರಿಸ್ತೀರಿ? ಹಳ್ಳಿಯಲ್ಲೂ ಕನ್ನಡ ಪೇಪರ್ ತಗೊಳ್ಳೋರಿಲ್ಲ ನೋಡು. ಅಯ್ಯೋ ಪಾಪ. ಕನ್ನಡ ಪೇಪರ್ ಅಲ್ಲಿ ಕನ್ನಡಪ್ರಭ ಪ್ರಜಾವಾಣಿಯಲ್ಲಿ ದಿನಾಗ್ಲೂ ಹೆಡ್ಲೈನ್ಸ್ ಅಲ್ಲಿ ಇವ್ರ ಫೋಟೋನೇ ಬರೋದು. ಹೌದೇನ್ರಿ? ಎಜುಕೇಶನ್ ಮಿನಿಸ್ಟರ್ ತೋಪೇಗೌಡರ ಮಗಳು ಸಪ್ನಾ ತೋಪೇಗೌಡ, BA B.Ed ABCD. ಶರಣ್ರಿ, ಶರಣ್ರಿ. ಬಂದ್ ತಡ್ರಿ. ತೋಪೇಗೌಡ ತೋಪೇಗೌಡ. ಬರ್ರಿ ಕುಂದ್ರಿ. ಮಿನಿಸ್ಟರ್ ಮಗಳಿಗೆ ಮಾತ್ರ ಚೇರು, ಮಗನಿಗಿಲ್ವಾ? ನಮ್ಮಣ್ಣ. ತಂದ್ ತಡ್ರಿ. ಕುತ್ಕೊಳ್ರಿ. ಥ್ಯಾಂಕ್ ಯು. ತಾವು ಮಿನಿಸ್ಟರ್ ಮಕ್ಕಳಾಗಿ ಈ ಹಳ್ಳಿಗೆ ಇದೆ. ಅದದು ನಮ್ ತಂದೆ ಹೇಳಿದ್ರು ಹಳ್ಳಿಗೆ ಹೋಗಿ ಜನಸೇವೆ ಮಾಡಿ ಅಂತ. ಅದಕ್ಕೆ ನಮ್ಮಣ್ಣ ಬಾಡಿಗೆಗೆ ಬಟ್ಟಿ ತಗೊಂಡು ಸ್ಕೂಲಲ್ಲಿ ಮೇಸ್ಟ್ರ ಕೆಲಸ ಮಾಡಕ್ ಬಂದಿದ್ದೀನಿ. ಗವರ್ಮೆಂಟ್ ಆರ್ಡರ್. ಇದು ನನ್ನ ಕಾಪಿ. ನಿಮ್ ಕಾಪಿ ಸ್ಪೀಡ್ ಪೋಸ್ಟ್ ಅಲ್ಲಿ ಸ್ಲೋ ಆಗಿ ಬರುತ್ತೆ. ತಾವು ತಂಪಾಗಿ ಏನ್ ತಗೋತೀರಿ? ಕೋಕ್, ಪೆಪ್ಸಿ. ಏನು ಬೇಡ. ನಾನು ಯಾವಾಗ ಡ್ಯೂಟಿಗೆ ಬರ್ಲಿ? ಮಿನಿಸ್ಟರ್ ಮಕ್ಕಳು ತಾವು ಯಾವಾಗ ಬೇಕಾದ್ರೂ ಬರ್ಬಹುದು, ಯಾವಾಗ ಬೇಕಾದ್ರೂ ಹೋಗ್ಬಹುದು. ನನ್ಗೆ ಊರಲ್ಲಿ ಸಣ್ಣ ಪುಟ್ಟ ಕೆಲಸಗಳಿವೆ, ಮತ್ತೆ ನನ್ನ ತಂಗಿ ಒಂದು ಒಳ್ಳೆ ಗಂಡು ಹುಡುಕ್ತಾ ಇದ್ದೀನಿ. ಹೌದೇನ್ರಿ? ನಾನು ಬ್ಯಾಚುಲರ್ ಅದೀನಿ. ಹೊಸ ಮೇಸ್ಟ್ರಿ ನಮಸ್ಕಾರ. ಕಟ್ಟಿಂಗ್ ಸೇವಿಂಗ್? ಶೇವಿಂಗ್. ಗ್ಲಾಸ್ ತೆಗೆದ್ಬಿಡಿ. ಏನ್ ಪಾಟೀಲ್ ಸಾಹೇಬ್ರು, ಪೇಪರ್ ಸಮಾಚಾರ ಏನು ಅಂದೆ? ಪೂಲಂದೇವಿ ಮಿನಿಸ್ಟರ್ ಆಗ್ತಾಳಂತಲ್ಲಪ್ಪ, ಏನು ಹೊಲಸ ರಾಜಕೀಯನೋ ಏನೋ. ಕೃಷ್ಣಪ್ಪ, ನಾನೇನಾದ್ರೂ ಮಿನಿಸ್ಟರ್ ಆಗ್ಬೇಕು ನೋಡು. ಬೆಂಗಳೂರಾಗ 5 ಸ್ಟಾರ್ ಹೋಟ್ಲಲ್ಲಿ ನಿನಗೆ ಭರ್ಜರಿ ಸೆಲ್ಯೂರ್ ಹಾಕೊಡ್ತೀನಿ. ಬರೀ ಮಿನಿಸ್ಟರ್ಗಳೇ ಬರ್ಬೇಕು. ದಿನ ಬೆಳಗಾದ ನಿನ್ ಬುರುಡ ಮತ್ ಕೇಳಿ ಕೇಳಿ ಸಾಕಾಗೈತೆ. ಸುಮ್ನೆ ಪಾಟಲಪ್ಪ, ನೇಗ್ಲಿಡಿ ಕೈ ನೇಣ ಹಾಕಬೇಕಾಗಿತ್ತು. ಆ ಪುಣ್ಯಾತ್ಕಿತಿ ನೀಲಕ್ಕ ಬಂದು ಸರ್ಕಾರದಿಂದ ಸಾಲ ಕೊಡಿಸಿ ನಮಗೆ ಒಂದು ದಾರಿ ತೋರಿಸಿದ್ಲು. ಆ ಯಮ್ಮನಿಗೆ ಬಡವ್ರ ಮೇಲೆ ಅದೆಷ್ಟು ಕರುಣೆನೋ ಏನೋ. ಅಂತವ್ರು 100 ವರ್ಷ ಬದುಕಿರ್ಬೇಕು ಅನ್ನೋದೇ ನಮ್ಮ ಆಸೆ. ಲೇನ್ ಬಿಟ್ಟು ಬರಂಗಿಲ್ಲ, ಎಲ್ರಿಗೂ ಸಿಗ್ತದೆ. 2 ಕೊಡಪಾನ. ವೇಸ್ಟ್ ಮಾಡ್ಬೇಡ, ಸರಿಬಿಡ. ಯಾರು ಬತ್ತಾಯಿ ಸರ್ಕ, ಸರಿಬಿಡ, ವೇಸ್ಟ್ ಮಾಡ್ಬೇಡ. ಪುಟ್ಟವ ಕೊಡಪ ತುಂಬ ತೆತ್ಕೊಂಡೋಗು. ಓಯ್ ನೀರ್ ಬಿಡಪ್ಪ. ತಾಯಿ ಕಾಣಂಗಿಲ್ಲೇನೋ? ಸಾಲಿ ಬಾ ನಡಿ. ನಾನೇ ಸಾಲಿಗೆ ಬರ್ಬೇಕು? ತಿಳಿಯಂಗಿಲ್ಲೇನೋ? ಸಾಲಿಗೆ ಬಂದ್ರೆ ಮಾತ್ರ ನೀರು, ಇಲ್ಲಾಂದ್ರೆ ನಡಿ. ನಾನ್ಸೆನ್ಸ್. ನಾನೇ ಸಾಲಿಗೆ ಬರ್ಬೇಕು? ಇಂಗ್ಲಿಷ್ ಕೂರಿನೇ ಸಾಲಿಗೆ ಬಾ ಅಂದ್ರೆ ಕ್ಯೂನಲ್ಲಿ ಬಾ ಅಂತ. ಹಿಂಗ ಅಡ್ಡು ನುಗ್ಗು ಬಂದ್ರ ಮೊದಲು ನಿಂತವ್ರಿಗೆ ಅನ್ಯಾಯ ಆಗೋದಿಲ್ಲೇನೋ? ಹಳ್ಳಿಯವ್ರಿಗಿರೋ ಶಿಸ್ತು ಕೂಡ ಇವಳಿಗಿಲ್ಲ ನೋಡಿ. ಎಲ್ಲೆಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕಪ್ಪ. ಓಕೆ, ಬರ್ತೀನಿ ನಾನು. ಸರಿಯಾಗಿ ಹೇಳಿದ್ರಿ ಮೇಷ್ಟ್ರೆ. ನಿಮ್ ತಂಗಿಗೆ ಹೇಳಿ, ನಮ್ಮೂರ ನೀರ್ ಸಿಗೋದು ಅಂದ್ರೆ ಚಿನ್ನ ಸಿಕ್ತಂಗೆ. ನೀರಿಲ್ದೆ ಪರದಾಡ್ತಿದ್ವಿ. ಏನೋ ನಮ್ ನೀಲಕ್ಕ ಸರ್ಕಾರ ಜೊತೆ ಹೋರಾಡಿ ವಾರಕ್ಕೊಂದಪ್ಪ ಕುಡಿಯಕ್ಕಾದ್ರೂ ನೀರು ಸಿಗಂಗ್ ಮಾಡವಳೆ. ಪುಣ್ಯಾತ್ಗಿತ್ತಿ. ಇಲ್ದಿದ್ರೆ ಮುಕ್ಳಿ ತೊಳೆಯಕ್ಕೂ ನೀರು ಸಿಗ್ತಿರ್ಲಿಲ್ಲ. ಗಂಗಮ್ಮ ತಾಯಿ. ಸಾಲಿ ಇಲ್ಲ ಗಂಗ. ಭರತ್, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣ. ಟ್ರೆಂಡ್ ಇರೋದು ನೋಡಿದ್ರೆ ನಾವು ಗೆಲ್ಲಕ್ಕಾಗಲ್ಲ ಕಣ. ನನಗೂ ಗೊತ್ತು, ನಾವು ಸೋಲ್ಬಾರ್ದು ಕರ್ಣ. ಹೇಗಾದ್ರೂ ಗೆಲ್ಲೇಬೇಕು.
ಬುದ್ಧಿದ ನಿನಗೆ ಹೇಳಿದಲ್ಲ. ಈಗ ನಾವು ಗೆದ್ದೆ ಗೆಲ್ತೀವಿ. ನೋಡಿ ಹ್ಯಾಕ್ ಸಿಂಪತಿ ವೇವ್ ಬರುತ್ತೆ ಅಂತ. ನಡಿ ಹಾಸ್ಪಿಟಲ್ ಹೋಗೋಣ. ಬಿಡೋ, ಹಾಸ್ಪಿಟಲ್ ಬೇಡ, ಏನು ಬೇಡ, ಬಿಡೋ. ಕೂಗು, ಮೇನ್ ರೋಡ್ ಕರ್ಕೊಂಡು ಹೋಗು. ಅಯ್ಯೋ, ನಮ್ಮ ಮನೆಗೆ ಯಾರೋ ಚೂರಿ ಹಾಕ್ಬಿಟ್ಟಿದ್ದಾರೆ. ಯಾರೋ ರಾಡಿ ರಕ್ಷಕರಿ ಬಂದ. ಇಲ್ಲಿ ಬೀದಿಲಿ ಹಾಕ್ಬೇಕು. ಯಾರಾದ್ರೂ ಬರಬಾರ್ದ? ಏನಿದೆ ರಕ್ತ? ಅಯ್ಯೋ, ಏನ್ ಮೇಷ ಇದು? ಅನ್ಯಾಯ. ಪ್ರಜಾಪ್ರಭುತ್ವ ದೇಶದಲ್ಲಿ ಇಂಥ ಅನ್ಯಾಯನೇ ಮೇಷ. ಇದು ವಿರೋಧ ಪಕ್ಷದವರೇ ಮಾಡಿಸಿರೋದು ಮೇಷ. ನೀವು ಗೆಲ್ಬಾರ್ದು ಅಂತ. ಅಯ್ಯೋ, ಎಂತ ಕೆಲಸ ಆಗೋಯ್ತಲ್ಲ. ಅಯ್ಯೋ ರೀ, ನೀವು ಮನುಷ್ಯರೇನ್ರಿ? ಅವ್ರು ಗೆಲ್ಬಾರ್ದು ಅಂತ ಕೊಲೆ ಮಾಡ್ಸಕ್ ಪ್ರಯತ್ನ ಮಾಡಿದಿರಲ್ರಿ. ಆಸ್ಪತ್ರೆ ಯಾರು ಗಾಬರಿ ಆಗ್ಬೇಡಿ. ನನಗೇನು ಆಗಿಲ್ಲ. ನನಗೆ ಯಾರ ಮೇಲೂ ದೂರ ಹೇಳಕ್ ಇಷ್ಟನೂ ಇಲ್ಲ. ನಂದೊಂದೇ ಒಂದು ಆಸೆ, ಈ ಚುನಾವಣೆ ಶಾಂತಿಯಿಂದ ನಡಿಬೇಕು. ಯಾರು ಯಾರ ಮೇಲೂ ಸೇರ್ ತೀರ್ಸ್ಕೊಳಕ್ ಹೋಗ್ಬೇಡಿ. ನಡೀರಿ ಮೇಷ, ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ಪಾಪ ನಮ್ಮ ಮೇಷ್ಟ್ರು ಹಳ್ಳಿ ಜನರಿಗೋಸ್ಕರ ರಕ್ತನೇ ಸುರಿಸ್ಬಿಟ್ರು. ಹೌದು ಕಣ್ರಪ್ಪ, ಏನಾದ್ರಾಗ್ಲಿ ನಮ್ಮ ಓಟ ಮೇಷ್ಟ್ರಿಗೆ ಕೊಡ್ಬೇಕು. ಕ್ರಾಂತಿಕಾರಿ ಮೇಷ್ಟ್ರು ಗೆಲ್ಲೇಬೇಕು. ಪುಣ್ಯಾತ್ಮ ಮೇಷ್ಟ್ರು 5 ನಿಮಿಷದಲ್ಲಿ ಪರಿಹಾರ ಕೊಡ್ತಿರೋ ಸ್ವಾಮಿ. ನಮ್ಮ ಹೋಟೆಲ್ ಮೇಷ್ಟ್ರಿಗೇನೆ. ಹೌದು ಹೌದು, ನಮ್ಮ ಹೋಟೆಲ್ ಮೇಷ್ಟ್ರಿಗೇನೆ. ಮೇಷ್ಟ್ರಿಗೆ ಓಟ ಹಾಕ್ಬೇಕು. ಮೇಷ್ಟ್ರು ಗೆಲ್ಲೇಬೇಕು. ನಮ್ಮ ಹಳ್ಳಿಗೆ ಬದುಕು ಕಣ್ರಪ್ಪ. ಪರಿಮಾರ್ ಭರತ್ ಕುಮಾರ್ ಅವರು 15,320 ಓಟ್ಗಳಿಂದ ಗೆದ್ದಿರುತ್ತಾರೆ. ದೊಡ್ಡಪ್ಪ, ನಮ್ ನೀಲವ್ವ ಸೋತ್ಬಿಟ್ಲು. ಕಂಗ್ರ್ಯಾಚುಲೇಷನ್ಸ್. ಅವತ್ತು ಗೊತ್ತಿಲ್ಲದೆ ತಮ್ಮ ಬಗ್ಗೆ ಏನೇನು ಮಾತಾಡ್ಬಿಟ್ಟೆ, ಕ್ಷಮಿಸಿ. ಎನಿವೆ, ತಾವು ಗೆದ್ದಿದ್ದು ನಮ್ಮೂರು ತುಂಬಾ ಅದೃಷ್ಟ. ಹೌದು ಮೇಷ್ಟ್ರೆ, ನಾನ್ ಸೋತ್ರು ಪರವಾಗಿಲ್ಲ. ಊರಿನ ಕೆಲ್ಸಗಳಾಗ್ಬೇಕಷ್ಟೇ. ನಿಮ್ಮಂತವ್ರು ನಮ್ಮ ಊರಿಗೆ ಬೇಕು. ಜನ ನಿಮ್ಮಲ್ಲಿ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ನೀವೆಲ್ಲ ಹಳಬರು ರಾಜಕೀಯದಲ್ಲಿ, ನಾವಿನ್ನೂ ಹೊಸಬ್ರು. ಇವ್ರು ಗೊತ್ತಲ್ಲ? ಗೊತ್ತು, ನೀಲಕ್ಕ. ಇಷ್ಟು ದಿವಸ ಊರಿನ ಕಾರ್ಬಾರ್ಗಳನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಮರಿತಾ ಇದ್ರು. ತಾವು ಬಂದು ಆ ಬಾರನ್ನ ಇಳಿಸಿದಿರ. ಎಲ್ಲ ಕೊಟ್ರೇಶ್ವರನ್ ಕೃಪೆ. ಮುಂದೇನು ನಿಮ್ ಸಹಕಾರ ಹೀಗೆ ಇರಬೇಕು. ಖಂಡಿತ. MLA ಸಾಹೇಬರಿಗೆ ಚೀರ್ಸ್. MLA ಮೇಕರ್ಗೆ ಚೀರ್ಸ್. ಅವ್ಳು ಕೊಬ್ಬಿಡಿಸಿದಕ್ಕೆ ಚೀರ್ಸ್. ನಮ್ ಫ್ರೆಂಡ್ಶಿಪ್ಗೆ ಚೀರ್ಸ್. ಈ ವನವಾಸ ಮುಗಿದಿದ್ದಕ್ಕೆ cheers. ಡೋಂಟ್ ಡಿಸ್ಟರ್ಬ್. ಐ ಲವ್ ಯು ಭರತ್. ಸುಮ್ಮನೆ ಸಪ್ನಾ, ಸುಮ್ಮನೆ ಇರು. ಎಸ್, ಯು ಆರ್ ಕರೆಕ್ಟ್. ಭರತ್, ಬಂದದ ಮುಗೀತು. ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ಅಯ್ಯೋ, ಸದ್ಯಕ್ಕಾಗಲ್ಲಮ್ಮ. ಯಾಕೆ ಯಾಕೆ ಹೊಸ MLA ಅಮ್ಮ. ಊರವ್ರೆಲ್ಲ ಊಟ ಸನ್ಮಾನ ಇಟ್ಕೊಂಡಿದ್ದಾರೆ. 1-2 ದಿನ ಮುಗಿಸ್ಕೊಂಡು ಹೋಗೋಣ. ಅದೆಲ್ಲ ಸಾಧ್ಯ ಇಲ್ಲ. ನೀನ್ ಇಷ್ಟು ದಿವಸ ಬಿಟ್ಟಿದೆ ದೊಡ್ಡ ವಿಷಯ ಗೊತ್ತಾ. ಮೊದಲು ಬೆಂಗಳೂರಿಗೆ ಹೋಗೋಣ. ಇದಕ್ಕಿಂತ ಒಳ್ಳೆ ಊಟ 5 ಸ್ಟಾರ್ ಹೋಟೆಲ್ ಕೊಡ್ತೀನಿ. ಹೇಗೂ ನಾಟಕ ಶುರು ಮಾಡ್ಬಿಟ್ಟಿದೀವಿ. ಎಂಟಂತ ಟೈಟಲ್ ಕಾರ್ಡ್ ಹಾಕೋವರೆಗೂ ಜೊತೆಗಿರಪ್ಪ. ಹಾಗಂತೀಯ? ಈಗ ತಾನು ಎಲೆಕ್ಟ್ ಆಗಿದ್ದೀನಿ, ಹೆಂಗೋ ಬರ್ಲಿ. ಓಕೆ. ನಾಟ್ ಓಕೆ, ನಾಟ್ ಓಕೆ. ಬೆಂಗಳೂರಿಗೆ ಹೋಗ್ಬೇಕು. ನಾನು ಇಲ್ಲಿರೋದಿಲ್ಲ. ನಾನು ಹಾಕೋತೀನಿ ಕರ್ಣ. ಒಂದು ಹಗ್ಗ ಕೊಡಪ್ಪ. ಡಾರ್ಲಿಂಗ್, ಈ ದಿವಸ ಇದ್ದಾಯ್ತು. ಇನ್ 2 ದಿವಸ ನನಗೋಸ್ಕರ. ಸರಿ ಕಣೆ, ಒಂದು ಕೆಲಸ ಮಾಡು. ಅವಳು ತಗೊಂಡು ಬೆಂಗಳೂರಿಗೆ ಹೋಗು, ಹಿಂದೆನೆ ಬರ್ತೀನಿ. ನೀನ್ ನನ್ನ ಜೊತೆ ಬರ್ತಾ ಇಲ್ವಾ? ಇಲ್ಲ. ಗುಡ್, ಮೊದಲು ಜಾಗ ಖಾಲಿ ಮಾಡಿ. ಜಾಗ ಖಾಲಿ ಮಾಡಿ. ಗೋ 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 ಗೋ. ಬರ್ತೀನಪ್ಪ. ಓಕೆ, ಬಾಯ್. ಜಿಮಕ ಜಿಮಕ ಜಿಮ್ 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 ಮೈಯೆಲ್ಲ ತವಕ ಜುಮ್ ತಕೋ ಜುಮ್. ನಮಸ್ಕಾರ. ಯಾರೇ ನೀವು? ಏನಾಗ್ಬೇಕಾಗಿತ್ತು? ನೋಡಿ, ಇನ್ಫ್ಲೂಯೆನ್ಸ್ ಅಂದ್ರೆ ಅದು ಸಾಧ್ಯವಿಲ್ಲ, ಗೊತ್ತಾಯ್ತೇನು? ಅದಲ್ಲ ಸರ್ ವಿಷಯ. ನೀವು ಚೀಫ್ ಇಂಜಿನಿಯರ್ ಆಗಿದ್ದಾಗ ಭಾರತೀಪುರದಲ್ಲಿ ಡ್ಯಾಮ್ ಕಟ್ಟಬೇಕು ಅಂತಿದ್ರಂತೆ. ಅದ್ರ ವಿಷಯವಾಗಿ ನಾನು. ಯಾವ್ದ್ರಿ ಭಾರತೀಪುರ? ನೋಡಿ, ಯಾವ್ದು ಡ್ಯಾಮು ಗೇಮು ನಂಗೆ ಗೊತ್ತಿಲ್ಲ. ಸುಮ್ಮನೆ ಹೊರಟೋಗಿ. ಸರ್, ನಾನು ನಿಮ್ಮ ಕನಸನ್ನ ನನಸು ಮಾಡಬೇಕು ಅಂತ ಬಂದಿದ್ದೀನಿ. ನಾನು ಭಾರತೀಪುರದ ಹೊಸ MLA ಭರತ್ ಕುಮಾರ್ ಅಂತ. ಸರ್, ಆ ಡ್ಯಾಮ್ ಪ್ರಾಜೆಕ್ಟ್ ಏನಾಯ್ತು? ಈಗ ಫೈಲ್ ಎಲ್ಲಿದೆ? ತಿಳ್ಕೊಂಡು ಏನ್ರಿ ಮಾಡ್ತೀರಾ? ಊರಿನ ಜನ ನೀರಿಲ್ದೆ ನೆರಳಾಡ್ತಿದ್ದಾರೆ. ಈಗಲೂ ಆ ಡ್ಯಾಮ್ ಆಗದೆ ಇದ್ರೆ ಇಡೀ ಊರೇ ಸ್ಮಶಾನ ಆಗೋಗುತ್ತೆ. ಏನಾದ್ರು ಮಾಡಬೇಕು ಅನ್ಸ್ತಾ ಸರ್ ನನಗೆ. ಅನ್ಸೋದು ಮುಖ್ಯವಲ್ರಿ. ಆ ಜಮಾನದಲ್ಲಿ ನನಗೂ ಹಾಗೆ ಅನ್ಸಿತ್ತು. ಈ ರಾಜಕೀಯ ಚಕ್ರವ್ಯೂಹದಲ್ಲಿ ಏನೂ ಮಾಡಕ್ಕಾಗ್ಲಿಲ್ಲ. ನಿಮಗೆ ಧೈರ್ಯವಿದೆಯೇನ್ರಿ? ತಾಕತ್ತಿದೆಯೇನ್ರಿ? ನೀವು ನನಗೆ ದಾರಿ ತೋರಿಸಿ ಸರ್. ಎಂತ ಪ್ರವಾಹ ಬಂದ್ರು ಮುನ್ನುಗ್ತೇನೆ.
1918 ಚಿಂತಾಮಣಿ ಡ್ಯಾಮ್. ಓಹೋ 80 ಇಯರ್ಸ್ ಆಯ್ತು, ಇನ್ನೂ ಕ್ಲಿಯರ್ ಮಾಡಿಲ್ಲ. 1937 ಮಾರಿಕಟ್ಟು ಡ್ಯಾಮ್. ಅದ್ಯಾವ್ದು ನೋಡಿ? ಅದೇ ಅದು ಅದು ಭಾರತೀಪುರ. ಇಲ್ಲಿ ಕೊಡಿ. ನೋಡಿ ಇದು ಕರೆಕ್ಟ್. ಇದು ನೀರಿಲ್ಲದ ಜನರ ಗೋಳು ಕಣಯ್ಯ. ಇದು 1969ರಲ್ಲಿ ಡ್ಯಾಮ್ ಕಟ್ಟುವ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಸರ್ಕಾರ ಆರ್ಡರ್ ಕೊಡ್ತು. ನಾನು ಕೂಡ ಶಿಫಾರಸ್ ಮಾಡಿದೆ. ಇನ್ನೇನು ಡ್ಯಾಮ್ ಕಟ್ಟು ಬಿಡ್ಬೇಕು ಅಷ್ಟ್ರಲ್ಲಿ ಅಬ್ಜೆಕ್ಷನ್ ಬಿತ್ತು. ಯಾವಾಗ ಅಬ್ಜೆಕ್ಷನ್ ಬಿತ್ತು ಈ ಫೈಲು ಸರ್ಕಾರದ ಕುಂಡಿ ಕೆಳಗೆ ಬಿದ್ದು ಗೆದ್ದಲ್ ಹಿಡಿದೋಯ್ತು. ಯಾವಾಗ ಗೆದ್ದಲ್ ಹಿಡಿದೋಯ್ತು ಇದಕ್ಕೆ ಈ ರೂಮು, ಈ ಧೂಳು, ಇದೇ ಸೆಂಟ್ರಲ್ ಜೈಲು. ಇಂಥ ಒಳ್ಳೆ ಕೆಲಸ ಆಗೋದಕ್ಕೆ ಯಾರು ಸರ್ ಆಬ್ಜೆಕ್ಟ್ ಮಾಡಿ ನಿಲ್ಸಿದ್ದು? ದೇವರು. ಡ್ಯಾಮ್ ಕಟ್ಟೋ ಜಾಗದಲ್ಲಿ ರಾತ್ರೋರಾತ್ರಿ ಒಂದು ಗುಡಿ ಉದ್ಭವ ಆಗೋಯ್ತು. ಇನ್ನ ಡ್ಯಾಮ್ ಕಟ್ಟಿದ್ರೆ ಗುಡಿ ಮುಳುಗೋಗುತ್ತೆ, ಒಂದು ರಿಲಿಜಿಯಸ್ ರಿವೋಲ್ಟ್ ಆಗ್ಬಿಡುತ್ತೆ ಅಂತ ಮನವಿ ಬಂತು. ಡ್ಯಾಮ್ ನಿಂತೋಯ್ತು, ಫೈಲ್ ಜೈಲ್ ಸೇರ್ತು. ತನ್ನ 1000 ಎಕರೆ ಜಮೀನು ಎಲ್ಲಿ ಮುಳುಗೋಗುತ್ತೋ ಅಂತ ದೇವರು ಧರ್ಮದ ಹೆಸರಿನಲ್ಲಿ ನಿಮ್ಮೂರ್ ಜನಕ್ಕೆ ನೀರು ಸಿಗದ ಹಾಗೆ ಮಾಡ್ಬಿಟ್ಟ. ಮಾಸ್ಟರ್ ಪ್ಲಾನ್ ಮಾಡ್ದ ಕಣಯ್ಯ, ಮಾಸ್ಟರ್ ಪ್ಲಾನ್ ಮಾಡ್ದ. ಈ ಮಾಸ್ಟರ್ ಪ್ಲಾನ್ ಮಾಡಿದಂತ ದೊಡ್ಡ ಮನುಷ್ಯ ಯಾರು ಸರ್? ನಿಮ್ಮೂರ್ ಸಾವುಕಾರ ಚನ್ನಬಸಪ್ಪ ಕಣಯ್ಯ. ಚನ್ನಬಸಪ್ಪ, ಕೊಟ್ರೇಶ್ವರ ಕಾಟನ್ ಮಿಲ್ಸ್ ಓನರ್ ಚನ್ನಬಸಪ್ಪ ಅವರ? ಅದೇ ಸಾವುಕಾರ ಚನ್ನಬಸಪ್ಪ ಕಣಯ್ಯ. ಅಮ್ಮ. ಓ ಕರ್ಣ, ಯಾವಾಗ ಬಂದೆ? ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಮ್ಮ. ಅಮ್ಮ, ಭರತ್ ನೋಡಿ 1 ತಿಂಗಳಾಯ್ತು. ಇಡಿಯಟ್ ಒಂದು ಫೋನು ಮಾಡಿಲ್ಲ. ಇಲ್ಲಿಗೇನಾದ್ರೂ ಬಂದಿದ್ದಮ್ಮ? ಅಯ್ಯೋ ಶಿವನೇ, ನೆನ್ನೆ ಬಂದು ಇವತ್ತು ಬೆಳಗ್ಗೆ ಊರ್ಗೆ ಹೋದ. ಯಾಕೆ ಅವನ್ ಬಂದು ನಿನ್ನ ನೋಡ್ಲಿಲ್ವಾ? ಇಲ್ಲಿಗೆ ಬಂದಿದ್ದ ಭರತ್ ಇಲ್ಲಿಗೆ ಬಂದು ನಾನು ಯಾಕೆ ಮೀಟ್ ಮಾಡದೆ ಹೋದ? ಭರತ್ ಯಾಕೋ? ಎಲ್ಲ ಡೀಟೇಲ್ಸು ಸಿಕ್ತು. ಹೌದಾ? ಮತ್ ಯಾಕೆ 29 ವರ್ಷಗಳಿಂದ ಈ ಡ್ಯಾಮ್ ಕಟ್ಟಕ್ ಆಗ್ತಾ ಇಲ್ಲ? ಚನ್ನಬಸಪ್ಪ ಅವ್ರ ಈ ಊರ್ ಹಿರಿಯರು ಅನ್ನೋದಕ್ಕಿಂತ ಕರ್ಣನ ಅಪ್ಪ ಅನ್ನೋದೇ ದೊಡ್ಡ ಸಮಸ್ಯೆ ಆಗ್ತಿದೆ ನನಗೆ. ಅವ್ರ ಬಗ್ಗೆ ತುಂಬಾ ಗೌರವ, ಅವನಿಗೆ ತುಂಬಾ ಪ್ರೀತಿಸ್ತಾನ ಅವ್ರನ್ನ. ಅವನ ಹತ್ರ ಈ ವಿಷಯನ ಹೇಗೆ ಹೇಳೋದು? ಒಂದ್ ಕಡೆ ಈ ಜನರ ಅಭಿಮಾನ, ಅವ್ರು ನನ್ನ ಮೇಲಿರೋ ವಿಶ್ವಾಸ, ಇನ್ನೊಂದ್ ಕಡೆ ನನ್ನ ಸ್ನೇಹಿತನ ಋಣ, ಎರಡರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ ನಾನು. ನೋಡಿ, ಈ ಯುದ್ಧದಲ್ಲಿ ಧರ್ಮ ಗೆಲ್ಲೋದೇ ಮುಖ್ಯ. ಇದು ನಿಮ್ಮಿಂದ ಸಾಧ್ಯ. ಆ ನಂಬಿಕೆ ನನ್ನಲ್ಲಿದೆ. ನೀವು ಜೊತೆಗಿರ್ತೀರಾ? ಖಂಡಿತವಾಗ್ಲೂ ಇರ್ತೀನಿ. ನೀನು ಹಲೋ ಹಲೋ, ಭರತ್ ಇದ್ದಾರಾ? ಹಲೋ, ಯಾರು ಮಾತಾಡ್ತಿರೋದು? ಸ್ವಲ್ಪ ಜೋರ ಮಾತಾಡಿ. ಬೆಂಗಳೂರಿಂದ ಅವ್ರ ಫ್ರೆಂಡ್ ಅಂತ ಹೇಳಿ. ಇವತ್ತು ಓಕ್ಲಿ ಹಬ್ಬ, ಅಲ್ಲಿ ಜನಗಳ ಹತ್ರ ಮಾತಾಡ್ತಿದ್ದಾರೆ. ಇರಿ, ಸ್ವಲ್ಪ ಕರಿತೀನಿ. ಹಲೋ ಭರತ್, ಕರ್ಣ, ಭರತ್, ಭರತ್,
ಮಾತಾಡೋ, ಮಾತಾಡೋ. ಭರತ್, ಯಾಕೋ ಎಮೋಷನಲ್ ಆಗ್ತಿದ್ಯಾ? ನನ್ ಕ್ಷಮಿಸು, ನನ್ನ ಕ್ಷಮಿಸ್ಬಿಡಪ್ಪ. ಹೇ, ಕ್ಷಮಿಸಿದೀನಿ ಅಂತ ಜೋರಾಗಿ ಹೇಳೋ. ನೀನೇನ್ ದೊಡ್ಡ ತಪ್ಪು ಮಾಡಿದೆ ಅಂತ ನಾನು ನಿನ್ನನ್ನು ಕ್ಷಮಿಸ್ಬೇಕು? ಇಲ್ಲ ಕಣೋ, ಇಲ್ಲ. ನಾನೇ ನೋವು ಕೊಟ್ಬಿಟ್ಟೆ ಕಣೋ, ನೋವು ಕೊಟ್ಬಿಟ್ಟೆ. ಹೇ ಭರತ್, ಸಮಥಿಂಗ್ ಗ್ರೇಟ್ ಐತೆ, ಗ್ರೇಟ್. ಸುಮ್ಮನೆ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ಬೇಡ. ಹೇ, ನನ್ನ ಅಸೆಂಬ್ಲಿಲಿ ನೀನೇ ಹೀರೋ ಕಣ. ನಮ್ಮೂರಿಗೆ ನೀರು ಕೊಡಿಸ್ಬೇಕು ಅಂತ CM-ನ ಅಳ್ಳಾಡ್ಸ್ಬಿಟ್ಟಲ್ಲೋ. ಅದಲ್ಲ ಬಿಡು, ಅದಲ್ಲ ಬಿಡು. ಈಗಲೇ ನೀನು ನೋಡ್ಬೇಕು ಅನ್ನಿಸ್ತಾ ಇದೆ. ಹೊರಟ್ ಬಂದ್ಬಿಡ. ಲೆಟ್ಸ್ ಸೆಲೆಬ್ರೇಟ್ ಮ್ಯಾನ್. ಬರ್ತೀನಿ ಕಣ, ಈಗಲೇ ಹೊಡ್ತೀನಿ. ಐ ವಿಲ್ ಬಿ ವೇಟಿಂಗ್. ಓಕೆ ಭರತ್, ಈ ಫೈಟ್ನಲ್ಲಿ ನೀನೊಬ್ಬಂದೇ ಕೈ ಇಲ್ಲ ಕಣ, ನನ್ನ ಕೈಯೂ ಸೇರುತ್ತೆ. ಸಿ ಯು ಸೂನ್. I'm sorry, Kano. I'm sorry. ಭರತ್, ನೀನು ತಪ್ಪು ತಿಳ್ಕೊಂಬಿಟ್ಟಿದ್ದೆ ಕಣ. ಯು ಆರ್ ರಿಯಲಿ ಗ್ರೇಟ್. MLA ಸಾಹೇಬ್ರೆ, ಯಾರು ಮಾಡ್ತಾರೆ ಕೆಲಸನ ನೀ ಮಾಡ್ಬಿಟ್ಟೆ ಕಣ. ರೆಡಿ ಫೆಲೋ. ಭರತ್, ಏನೋ ಇದಲ್ಲ? ಮಾತಾಡ, ಏನಾಯ್ತು ಅಂತ? ಯಾರಾದ್ರೂ ಮಾಡಿದ್ದು? ಕನ್ನ ಕನ್ನ ಬಾಣಿ ಬಾಣಿ
ಕರ್ಣ ಹಬ್ಬ ಅಲ್ಲಿ ಜನ ಬಿಡಲಿ. ಏನೋ ಇದಲ್ಲ. ನಡಿಯೋ ನಡಿಯೋ, ಹಾಸ್ಪಿಟಲ್ಗೆ ನಡಿಯೋ. ಬೇಡ ಬಿಡ, ಬೇಡ ಬಿಡ. ನನ್ನ ಸಮಯ ಇರೋಗ್ತಾ ಇದೆ. ನನ್ನ ಆಸೆ ಏನದು? ನೆನಪಿಸ್ಕೊಡ್ತೀಯ? ಇಲ್ಲಿ ಇಲ್ಲೊಬ್ಬ ರೈತ ಉಳ್ತಿರ್ಬೇಕು. ಅಲ್ಲಿ ಅವನು ಹೆಂಡತಿ ನಾಟಿ ನಡ್ತಾ ಇರ್ಬೇಕು. ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ನಗ್ತಾ ಹಾಡ್ಕೊಂಡು ಕುಣಿತಿರ್ಬೇಕು. ಬದದ್ಮೇಲೆ ಇದೆಲ್ಲ ಹಸಿರಾಗ್ಬೇಕು. ಹಸಿರಾಗ್ಬೇಕು ಕರ್ಣ. ಹಸಿರಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಲ್ಲ? ಚೆನ್ನಾಗಿರುತ್ತೆ. ಹಸಿರಾಗ್ಬೇಕು. ನೀನ್ ಮಾಡಲೇಬೇಕು. ನಾನು ಶುರು ಮಾಡಿದ ಕೆಲಸನ ನೀನ್ ಮುಗಿಸ್ಬೇಕು. ಇಲ್ಲೊಂದು ಡ್ಯಾಮ್ ಆಗ್ಲೇಬೇಕು. ಆಗ್ಬೇಕು. ಈ ಮಣ್ಣು ಹಸಿರಾಗ್ಬೇಕು. ಪ್ರಾಮಿಸ್? ನೆರವೇರಿಸ್ತೀನಿ ಕಣ. ಆದ್ರೆ ನಾನು ಬಿಟ್ಟು ಹೋಗೋ ಮಾತು ಮಾತ್ರ ಆಡ್ಬೇಡ ಕಣ. ಐ ಲವ್ ಯು. ಐ ಲವ್ ಯು ಟು. ಡ್ಯಾಮ್ ಕಟ್ಟೋ ಹೋರಾಟದಲ್ಲಿ ಎಲ್ಲಿ ಗೆದ್ದು ಬಿಡ್ತಾರೋ ಅಂತ ಅವರನ್ನೇ ಕೊಲೆ ಮಾಡಿದ್ರಲ್ಲ, ನನಗೆ ಗೊತ್ತಿಲ್ಲ ಅನ್ಕೊಂಡ್ರಾ? ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಹುಡುಗಾಟದಲ್ಲಿ ನಿಮ್ಮ ಸ್ನೇಹಿತನೇ ಬಲಿ ತಗೊಂಡ್ಬಿಟ್ರಿ. ನೋಡಿ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಸ್ನೇಹಿತನ ಬಲಿ ತಗೊಳ್ಳೋಷ್ಟು ಕೆಟ್ಟವನಲ್ಲ ನಾನು. ಅವತ್ತು ದೇವ್ರ ಕಾರ್ಯದಿನ ನಿಮ್ಮಿಂದ ನನಗೆ ಅವಮಾನ ಆಯಿತು ಅಂತ ಭರತ್ ನಿಮ್ಮ ಸೇಡ್ ತೀರಿಸ್ಕೊಳ್ಳೋಕ್ಕೆ ಈ ಊರಿಗೆ ಬಂದು ಈ ಊರಿನ ಏಳಿಗೆಗೋಸ್ಕರ ತಾನೇ ಬಲಿಯಾದ. ಅದರಿಂದ ನಿಮಗೆಷ್ಟು ದುಃಖ ಆಗಿದೆಯೋ ಅದಕ್ಕಿಂತ ಹೆಚ್ಚಿನ ದುಃಖ ನನಗೂ ಆಗಿದೆ. ದಯವಿಟ್ಟು ನಿಜ ಏನಂತ ಹೇಳಿ. ನಿಜ ತಿಳ್ಕೊಂಡು ಉಳಿದವ್ರನ್ನ ಮುಗಿಸ್ಬಿಡ್ಬೇಕು ಅಂತ ನರಿ ಹಾಗೆ ಬಂದಿದ್ದೀರಾ? ಯಾಕೆ ಚುಚ್ಚು ಮಾತಾಡ್ತಾ ಇದ್ದೀರಾ? ಇಲ್ದರೆ ಅಪ್ಪು ಅದನ್ನು ಹೊರಿಸ್ತಾ ಇದ್ದೀರಾ? ಏನಾಯ್ತು ಅಂತ ಹೇಳಿ, ಪ್ಲೀಸ್ ಹೇಳಿ. ಭರತ್ ಕನಸಾಗಿದ್ದ ಡ್ಯಾಮ್ ಆಸೆನ ಚಿತೆಗೆರಿಸಿ ಬೂದಿ ಮಾಡಿದವರು ನಿಮ್ಮಪ್ಪ. ಇದಕ್ಕೆಲ್ಲ ಕಾರಣ ನಮ್ಮಪ್ಪನ. ನೀವು ಹೇಳ್ತಾ ಇರೋದು ನಿಜ ತಾನೆ? ಈ ಫೈಲ್ 29 ವರ್ಷದಿಂದ
ನಿಮ್ ತಂದೆ ನೆರಳಲ್ಲೇ ಇತ್ತು, ಬೆಳಕಿಗೆ ಬರಲೇ ಇಲ್ಲ. ಇದೊಂದು ಚಕ್ರವ್ಯೂಹ. ಇದು ಒಳಗೆ ಹೋದವರು ಯಾರೂ ವಾಪಸ್ ಬರಲೇ ಇಲ್ಲ. ಊಟ ಮಾಡೋ. ಸಾಕು, ನಿಮ್ ಚರಿತ್ರೆನೆಲ್ಲ ಕೇಳಿ ನನ್ನ ಹೊಟ್ಟೆ ತುಂಬೋಗಿದೆ. ಭರತ್ ನಿಮ್ಗೇನ್ ಮಾಡಿದ್ದ? ಅವನ್ನ ಕೊಲ್ಲೋ ಅಗತ್ಯ ಏನಿತ್ತು? ಭರತ್ ಅಂದ್ರೆ ಯಾರು? ಓಹೋ, ಅಷ್ಟು ಬೇಗ ಮರ್ತೋಯ್ತೇನು? ನನ್ನ ಸ್ನೇಹಿತ ನಿಮ್ಗೆ ಗೊತ್ತಿಲ್ವಾ? ಯಾಕೆ ಕೊಲ್ಲಿಸಿದ್ರಿ ಅವನ್ನ? ಈ ಊರಿನಲ್ಲಿ ಡ್ಯಾಮ್ ಕಟ್ಬೇಕು ಅಂತ ನಿಮ್ ವಿರುದ್ಧವಾಗಿ ನಿಂತಿದ್ದಕ್ಕ? ನೋಡೋ, ಈ ಆಸ್ತಿ, ಈ ಜಮೀನು ಇವೆಲ್ಲ ಬಿಟ್ಟಿ ಬಂದಿದ್ದಲ್ಲ, ನನ್ನ ಬೆವರ್ಸರ್ಸ್ ಮಾಡಿದ್ದು. ಅದು ಯಾವನೋ ನಿನ್ನ ತಲೆಮಾಸಿ ಸ್ನೇಹಿತನಿಗೆ ನಿಗಿರ್ಬಿಡ್ತು ಅಂದ್ರೆ ನನ್ನ ಆಸ್ತಿನೆಲ್ಲ ಯಾಕೆ ಮುಳುಗೋಕ್ ಬಿಡ್ಲಿ? ಅದಕ್ಕೆ ಮುಗಿಸ್ದೆ. ನೋಡಿ, ಏನು? ನೀವು ಸರೆಂಡರ್ ಆಗ್ಬೇಕು, ಪೊಲೀಸ್ ಮುಂದೆ ಹಾಜರಾಗಬೇಕು, ಅಷ್ಟೇನೆ. ಆಗಲ್ಲ ಅಂದ್ರೆ? ಆಗೋವಾಗ ಮಾಡ್ತೀನಿ. ಅಂದ್ರೆ ನನ್ನೇ ಹಿಡಿತೀಯ? ಉಪ್ಪು ತಿನಿಸಿ ಬೆಳೆಸಿದ ಅಪ್ಪನ್ನೇ? ನನ್ನ ಸ್ನೇಹಿತನ ಕನಸಿನ ಮುಂದೆ ಅಪ್ಪ, ಅಣ್ಣ, ತಮ್ಮ ಎಲ್ಲ ಸಂಬಂಧಗಳು ಜುಜುಬಿ. ಅಪ್ಪನ ಮುಂದೆ ನಿಂತು ಗಂಟ್ಲೆತ್ತಿ ಮಾತಾಡೋಷ್ಟು ಸೊಕ್ಕು ಬಂತ ನಿನಗೆ? ನಾನಿವತ್ತು ಅಪ್ಪನ ಮುಂದಿಲ್ಲ, ಒಬ್ಬ ಕೊಲೆಗಾರನ ಮುಂದಿದ್ದೀನಿ. ಇವತ್ತು ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೇ ಹೋಗ್ತೀನಿ. ಹೋಗಿ ಔಷಧಿ ತಗೊಂಬನ್ನಿ. ನಡೀರಿ ಪೊಲೀಸ್ ಸ್ಟೇಷನ್ಗೆ. ನನ್ ಜೊತೆ ನಿನ್ನ ಹೆಣ ಈ ಮನೆ ಹೊಸಲ್ ದಾಟತ್ತೆ ಕಣೋ. ಈ ನಿಂತುಗಳಿಗೆ ನೀನ್ ದಾಟ್ಲಿಲ್ಲ ಅಂದ್ರೆ ಸುಟ್ಟು ಬಿಡ್ತೇನೆ. ನಿಮ್ಮನ್ನ ದೇವರು ಅಂತ ಪೂಜೆ ಮಾಡ್ತಿದ್ದೆ. ನಾನ್ ತಿಳ್ಕೊಂಡ ಹಾಗೆ ಯಾವ ದೇವರು ಯಾರಿಗೂ ಕೆಟ್ಟದ್ ಬಯಸಲ್ಲ. ಎಷ್ಟೇ ಬೈದ್ರು ಅವನ್ ವರನೇ ಕೊಡೋದು. ಆದ್ರೆ ನೀವು ನನ್ನ ಪಾಲಕ್ ದೇವರಲ್ಲ, ರಾಕ್ಷಸ. ನೋಡಿ, ನಾನು ಈ ಡ್ಯಾಮ್ನ ಕಟ್ಟಿ ನಿಮ್ಗೊಂದು ಕೊನೆ ಕಾಣಿಸ್ಲಿಲ್ಲ ಅಂದ್ರೆ ನಾನು ನಿಮ್ಗೆ ಹುಟ್ಟಿದ ಮಗನೇ ಅಲ್ಲ. ಇಟ್ಸ್ ಅ ಚಾಲೆಂಜ್. ರೇ ಮುಖ್ಯಮಂತ್ರಿಗಳೇ, ಹೇಳ್ರಿ ಮೇಲೆ. ಬೇಗನೆದ್ದು ಅಭ್ಯಾಸ ಇಲ್ಲಿದೆ ನಿಮ್ಗಲ್ಲ. ಊರಿಗೆ ಬೆಂಕಿ ಬಿದ್ದಿರುವಾಗ ನೀವಿಲ್ಲಿ ಬೆಚ್ಚಿಗೆ ಮಲ್ಕೊಂಡಿದ್ದೀರಾ? ಎಲ್ಲಿದ್ದೀನಪ್ಪ ನಾನು? ಕಾಫಿ ಗಿಫಿ ಸಿಗತ್ತೇನಪ್ಪ? ಕಾಫಿ ಹೊರಗಡೆ ಊರಿನ ಜನ ಕಾಫಿ ಟಿಫನ್ ಎರಡು ತಂದಿರ್ತಾರೆ, ಚೆನ್ನಾಗಿ ತಿನ್ನಿ. ಬನ್ನಿ. ಇನ್ನ 24 ಗಂಟೆ ಟೈಮ್ ಕೊಡ್ತೀವಿ. ಡ್ಯಾಮ್ ಕಟ್ಟೋದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ, ಕಲ್ಲೊಡಿತಿದ್ ಕೈಯಿಂದಲೇ ನಿಮ್ ಸಮಾಧಿ ಕಟ್ತೀನ್ರಿ. ಅಂಗಿ ಹಾಕಿಲ್ರಿ ಸಾಹೇಬ್ರೆ. ಡ್ಯಾಮ್ ಕಟ್ಟ ಗಂಟ ಅಂಗಿ ತೋಡಾಕಿಲ್ಲ ಅಂತ ಕಲ್ಲಣ್ಣಂಗ್ ಮಾತು ಕೊಟ್ಟಿವ್ರಿ. ನೀರ್ ಕೊಟ್ಟು ಅಂಗಿ ತೋರಿಸ್ರಪ್ಪ. ಈ ವಿಷಯ ನಾನು ಪರಿಶೀಲಿಸ್ತೇನೆ. ರೀ ಸಾಹೇಬ್ರೆ, 50 ವರ್ಷದಿಂದ ನಿಮ್ಮಗಳ ಭಾಷಣ ಕೇಳಿ ಕೇಳಿ ನಮ್ಗಳ ಕಿವಿ ಕಿವಿಡಾಗಿದೆ.
ಕೃಷ್ಣಪ್ಪ ತತ ಇಲ್ಲಿ. ತಗೊಳ್ಳಿ ಸಾಹೇಬ್ರ, ಈ ಕಿವಿ ಇಟ್ಕೊಂಡು ಏನ್ ಕಿಸಿಲಿ? ಏನ್ ಮಾಡಿದ್ಯೋ? ನೋಡಪ್ಪ, ನಿನ್ನ ಕಿವಿ ಅಷ್ಟೇ ಅಲ್ಲ, ನಿನ್ನ ಜೀವ ಕೊಟ್ಟರು ನಾ ಈ ವಿಷಯದಲ್ಲಿ ಒಬ್ಬನೇ ಏನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಕೇಳಿ, ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಇಡೀ ಕ್ಯಾಬಿನೆಟ್ನ ಸ್ಯಾಂಕ್ಷನ್ ಬೇಕಾಗತ್ತೆ, ಡಿಪಾರ್ಟ್ಮೆಂಟಿನ ಅಪ್ರೂವಲ್ ಬೇಕಾಗತ್ತೆ, ಸರ್ಕಾರದ ಸಂಪೂರ್ಣ ಸಮ್ಮತಿ ಬೇಕಾಗತ್ತೆ. ಅರ್ಥ ಆಯ್ತಾ? ಬೆಂಕಿ ಹಾಕ್ರಿ ನಿಮ್ ಸರ್ಕಾರಕ್ಕೆ. ನಾವು ತಾನೇ ಮಾಡಿದ ಅದನ್ನ. ನೀವಿಲ್ಲ ಡ್ಯಾಮ್ ಕಟ್ಟಕ್ಕೆ ಸ್ಯಾಂಕ್ಷನ್ ಮಾಡ್ಬೇಕೆ ಹೊರತು ನಿಮಗೆ ಬೇರೆ ದಾರಿನೇ ಇಲ್ಲ. ಏನ್ರಪ್ಪ ಹೆದರ್ಸ್ತಾ ಇದ್ದೀರಾ ಹಾಗೆ? ನೋಡಿ, ಪೊಲೀಸ್ನವ್ರು ಇಲ್ಲಿಗೆ ಬಂದ್ರೆ ನಿಮ್ಗೆ ಒಳ್ಳೇದಾಗೋದಿಲ್ಲ, ಈಗಲೇ ಹೇಳಿಟ್ಟಿದ್ದೀನಿ. ನಿಮಗೆ ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ? ಇನ್ ನೀವುಂಟು, ಈ ಊರಿನ ಜನ ಉಂಟು. ಚಕ್ರ ವೈನ ನನ್ನನ್ನು ಉಳಿಸಪ್ಪ. ಯಾರಿಂದ ಉಳಿಸ್ಬೇಕು? ಈ ಜನಗಳಿಂದ. ಇಲ್ದೇ ಅವ್ರು ನನ್ನ ಕೊಂದು ಬಿಡ್ತಾರೆ. ಜನ ಎದ್ಬಿಟ್ಟಿದ್ದಾರೆ ಸ್ವಾಮಿ. ಇನ್ ನಿಮ್ಮನ್ನ ಉಳಿಸೋದು ಆ ಭಗವಂತನಿಂದನೂ ಸಾಧ್ಯ ಇಲ್ಲ. ಹಾಗನ್ಬೇಡಪ್ಪ, ಇದು ನಿನ್ನಿಂದ ಮಾತ್ರ ಸಾಧ್ಯ. ಭಯ, ಜೀವದ ಮೇಲೆ ಭಯ, ಇದೊಂದಕ್ಕೆ ನಿಮ್ಮಂತವ್ರು ಹೆದರದು. ಗಾಂಧೀಜಿ ಒಂದು ಮಾತು ಹೇಳಿದ್ರು, ಶಾಂತಿ ಅಂತ. 50 ವರ್ಷದಿಂದ ಜನ ಈ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಇದ್ರು. ಆದ್ರೆ ಈಗ ಹಸಿದ ಹೊಟ್ಟೆಗಳಿಗೆ ನಿಮ್ ಭಾಷಣಗಳು ಆಶ್ವಾಸನೆಗಳು ಬೇಕಾಗಿಲ್ಲ. ಹೊಟ್ಟೆಗಿಲ್ಲಿದ ಬಲ ಈಗ ರಟ್ಟೆಗೆ ಬಂದಿದೆ. ನೆಹರು, ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಥ ಮಹಾನ್ ವ್ಯಕ್ತಿಗಳಿಗೆ ಜನ ಈಗಲೂ ಬೆಲೆ ಕೊಡ್ತಾರೆ. ಯಾಕೆ ಗೊತ್ತಾ? ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ. ಆದ್ರೆ ನಿಮ್ಮಂತವ್ರು ಸತ್ರೆ ನಿಮ್ ಸಮಾಧಿ ಮೇಲೆ ಪಬ್ಲಿಕ್ ಟಾಯ್ಲೆಟ್ ಕಟ್ತಾರೆ. ರೇಯ್, ಇನ್ನಾದ್ರೂ ಜನಗಳ ನೆನಪಲ್ಲಿ ಉಳಿಯುವಂತ ಕೆಲಸಗಳು ಮಾಡ್ರಿ. ಜನ ನಿಮ್ ಫೋಟೋಗೆ ಹೂವಿನ ಹಾಕ್ಲಿ, ಕ್ಯಾಕರಿಸ್ತಿ ಫೂ ಅಂತ ಒಗಿಯೋದು ಬೇಡ. ನಾನ್ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದು ನಿಮ್ಮನ್ನ ಸಾಯಿಸೋಕಲ್ಲ. ಈ ಬಡ ರೈತರ ಕಷ್ಟ ಏನು ಅಂತ ನಿಮಗೆ ತಿಳಿಬೇಕು. ನೀವಿಲ್ಲೇ ಕರ್ಣ, ದೇವ್ರ ಥರ ಬಂದು ನನ್ನ ಕಾಪಾಡಿ ನನ್ನ ಜೀವ ಉಳಿಸ್ಬಿಟ್ಟಪ್ಪ. ಈ ಉಪಕಾರ ನಾನು ಎಂದಿಗೂ ಮರೆಯಲ್ಲ. ಪರವಾಗಿಲ್ಲ, ಬಾಗ್ಲಾಕೊಳ್ಳಿ. ನೀವಿಬ್ರು ಇಲ್ಲೇ
ಯಾರಾದ್ರೂ ಕದಲಿದ್ರೆ ಸುಟ್ಬಿಡ್ತೀನಿ. ಮೌ Everything is under control. You are safe. Let's move, sir. ಹಲೋ ಕಾಲಿಂಗ್ ಕಂಟ್ರೋಲ್ ರೂಮ್. ಎವ್ರಿಥಿಂಗ್ ಇಸ್ ಕೂಲ್ ಸರ್. ಸಿಎಂ ಹೊರ ಚಾನ್ಸಸ್ ಇದೆ. ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಬೇಕು. ಮೆಸೇಜ್ ಓವರ್. ಈ ಹುಡುಗಂದೇನೂ ತಪ್ಪಿಲ್ಲ. ಒಂದು ದೊಡ್ಡ ಹೋರಾಟ ಮಾಡಿದಾನಷ್ಟೇ. ಬ್ಯಾಂಗ್ಳೂರ್ಗೆ ಒಂದು ಅರ್ಜೆಂಟ್ ಫೋನ್ ಮಾಡಿ ಫಿನಾನ್ಸ್, ರೆವೆನ್ಯೂ, ಲಾ ಮತ್ತು ಪರ್ಟಿಕ್ಯುಲರ್ಲಿ ನೀರಾವರಿ ಮಿನಿಸ್ಟ್ರು ವಿತ್ ದೇರ್ ರೆಸ್ಪೆಕ್ಟಿವ್ ಸೆಕ್ರೆಟರಿ ಇಲ್ಲಿಗೆ ಬರೋದಕ್ಕೆ ಹೇಳಿ ನಾನು ಹೇಳಿದೆ ಅಂತ. ಹಲೋ ಕಾಲಿಂಗ್ ಕಂಟ್ರೋಲ್ ರೂಮ್. ಇವತ್ತೊಂದು ಐತಿಹಾಸಿಕ ದಿವಸ. ನಮ್ಮ ನಾಡಿನ ಪ್ರಗತಿಯ ಹಾದಿಯಲ್ಲಿ ಒಂದು ಮಹತ್ವದ ಮೈಲಿಗಲ್ಲು. ಮಣ್ಣಿನ ಮಕ್ಕಳ ಕಷ್ಟ ಸುಖ ಏನು ಅಂತ ಗೊತ್ತಾದ ಮೇಲೆ ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ ಡಿಸಿಷನ್ ತೆಗೆದುಕೊಳ್ಳೋದ್ರ ಬದಲು ಈ ಮಣ್ಣಿನ ಮೇಲೆ ತೆಗೆದುಕೊಳ್ತಾ ಇದ್ದೇನೆ. ಇಷ್ಟು ದಿವಸ ನಾವು ಜನತೆಯ ಬೇಡಿಕೆ ಏನು ಬಂದ್ರೂ ನೋಡೋಣ, ಮಾಡೋಣ, ಪರಿಶೀಲಿಸೋಣ ಅಂತ ಹೇಳಿ ಕಾಲಹರಣ ಮಾಡ್ತಾ ಇದ್ದೇವೆ. ಇದರಿಂದ ಎಷ್ಟು ಜನ ಬಲಿಯಾದರು ಅಂತ ಹೇಳಿ ಈ ಹಳ್ಳಿಗೆ ಬಂದ ಮೇಲೆ ನಾನೇ ಕಣ್ಣಾರೆ ನೋಡಿದ್ದೇನೆ. 50 ವರ್ಷಗಳಿಂದ ನಾವು ರಾಜಕಾರಣಿಗಳು ತಪ್ಪುಗಳನ್ನು ಮಾಡಿಕೊಂಡೇ ಬಂದಿದ್ದೀವಿ. ಆದರೆ ಈ ತಪ್ಪುಗಳನ್ನು ತಿದ್ದುಕೊಳ್ಳೋದಿರಲಿ, ಒಪ್ಕೊಳ್ಳೋದಕ್ಕೂ ನಾವು ತಯಾರಿರಲಿಲ್ಲ. ಗಾಂಧೀಜಿಯವರು ಹೇಳ್ತಾ ಇದ್ರು, ಹಳ್ಳಿ ಮತ್ತು ರೈತ ಈ ದೇಶದ ಬೆನ್ನೆಲುಬು ಅಂತ. ಈ ಮಾತಿನಿಂದ ಸ್ಫೂರ್ತಿಗೊಂಡು ಕಷ್ಟದಲ್ಲಿರುವ ರೈತರಿಗೆ ಬೆಳೆ ಪರಿಹಾರ ಮತ್ತು ಬಿತ್ತನೆಗಾಗಿ 5,000 ರೂಪಾಯಿ ಸಾಲ, ಕೃಷಿ ಕಾರ್ಮಿಕರಿಗೆ ಕೆಲಸ ಮತ್ತು ಈಗಾಗಲೇ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಧನ ನೀಡಬೇಕು ಅಂತ ನಾನು ಇಲ್ಲೇ ಆಜ್ಞೆ ಮಾಡ್ತಾ ಇದ್ದೇನೆ. ಈ ಯುವ ನಾಯಕನ ಆಂದೋಲನಕ್ಕೆ ತಲೆಬಾಗಿ ಭಾರತೀಪುರದ ವೈದೇಹಿ ನದಿಗೆ ಈ ಕೂಡಲೇ ಅಣೆಕಟ್ಟಿನ ಕೆಲಸ ಆರಂಭವಾಗಬೇಕು ಅಂತ ಕೂಡ ನಾನಿಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ.
ಕರ್ಣ ಅಂತ ಹೆಸರಿಟ್ಕೊಂಡಿದ್ಕೋ ಸಾರ್ಥಕ ಆಯ್ತಪ್ಪ. ನಿನ್ನ 1000 ಎಕರೆ ಜಮೀನು, ಮನೆ, ಮಿಲ್ಲು ಎಲ್ಲ ತ್ಯಾಗ ಮಾಡಿ ನಮ್ಮಂಥ ಬಡ ರೈತರನ್ನ ಉದ್ಧಾರ ಮಾಡಿದೀಯಾ. ಆ ದೇವರು ನಿನಗೆ ಆರೋಗ್ಯ ಕೊಟ್ಟು ಕಾಪಾಡ್ಲಪ್ಪ. ನಮ್ಮ ಪಾಲಿಗೆ ಭೂಮಿ ತಾಯಿ ಚೊಚ್ಚಲ ಮಗ ನೀನೇ ಕಣಪ್ಪ, ನೀನೇ. ಕೊಟ್ಟು ಮಾತನ್ನು ಉಳಿಸ್ಕೊಂಡೆ. ಇನ್ನೊಂದು ಜನ್ಮ ಅಂತಿದ್ರೆ ಮತ್ತೆ ನಿನ್ನ ಸ್ನೇಹಿತನಾಗೇ ಹುಡ್ತೀನಿ. ನನ್ನ ಕನಸನ್ನು ಹಸಿರು ಮಾಡಿದೆ. ಥ್ಯಾಂಕ್ ಯು ಮೈ ಫ್ರೆಂಡ್.